ಲೋಕಸಭಾ ಚುನಾವಣೆ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ವಿವಿಧ ದಲಿತ ಸಂಘಟನೆ ಮುಖಂಡರೊಂದಿಗೆ ಬೆಂಬಲವನ್ನ ನೀಡಲಾಗಿದೆ ಎಂದು ದಲಿತ ಮುಖಂಡ ವೆಂಕಟಾಚಲ ಹೇಳಿದರು. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸಲು ಕಾಂಗ್ರೆಸ್ ದಲಿತರ ಅಭಿವೃದ್ಧಿಯ 11,000 ಕೋಟಿಗಳ ಹಣವನ್ನು ಗ್ಯಾರಂಟಿಗಳಿಗೆ ಮೀಸಲು ಮಾಡಿದ್ದು ದೊಡ್ಡ ಅನ್ಯಾಯವಾಗಿದೆ. ಕಾಂಗ್ರೆಸ್ರಿಂದ ಅಪಮಾನವಾಗಿದೆ. ಆದರೆ ಇತರೆ ದಲಿತ ಸಂಘಟನೆಗಳಿಂದ ಮಾಹಿತಿ ಕೊರತೆಯಿಂದ ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡಿದ್ದಾರೆ. ಮುಂದೆ ಅವರಿಗೆ ಅರಿವಾಗುತ್ತೆ ಅಂತ ಹೇಳಿದ್ರು. ಇನ್ನು ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲು ಮುಂದಾಗಿದ್ದೇವೆ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸೂಲೂರು ಅಂಜಿನಪ್ಪ ಮಾತನಾಡಿ, ಜಾಗೃತಿ ಮೂಡಿಸಿಕೊಂಡು ಮುಂದೆ ಬರಬೇಕಾಗಿದೆ. ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದು ಎಡ ಬಲ ಗೊತ್ತಿಲ್ಲ. ಕಾಂಗ್ರೆಸ್ ಶಾಸಕ ಹಾಗೂ ಎಂಎಲ್ಸಿ ಅವರು ಬಲಗೈ ಸಮುದಾಯದ ವಿಚಾರದಲ್ಲಿ ಜಾತಿಯಿಂದ ರಾಜೀನಾಮೆ ನೀಡುವ ನೋವು ಕಾಣುತ್ತಿದೆ. ಭೋವಿ ಸಮುದಾಯದ ಮುನಿಸ್ವಾಮಿ ಅವರನ್ನ ಬೆಂಬಲಿಸಿದೆ. ರಾಜಕೀಯ ಸಿದ್ಧತಾ ಯೋಜನೆಗಳನ್ನ ಮಾಡಿ, ಆದರೆ ಯಾವುದೇ ಆಸೆ ಆಮಿಷಗಳನ್ನ ಒಡ್ಡಿ ಸಮುದಾಯದ ಮೇಲೆ ಪ್ರಭಾವ ಬೀರುವಂತೆ ಮಾಡಬೇಡಿ ಅಂತ ಹೇಳಿದ್ರು. ಮತ್ತು ಸಮುದಾಯದ ಎಲ್ಲ ಮುಖಂಡರು ಸ್ವಾಗತವನ್ನು ಬಯಸ್ತಾ, ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರಾದ ತಮ್ಮೆಲ್ಲರೂ ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟು ನಾನು ವಿ ಆರ್ ರಮೇಶ್ ವಿನಂತಿ ಮಾಡ್ತೀನಿ. ರಾಜೀವ್ ಗಾಂಧಿ ಅವರು ತಂದದ್ದು, ಟಿ ವಿ ನರಸಿಂಹರಾವ್ ಅದನ್ನ ದೇಶದುದ್ದಗಲಕ್ಕೂ ಅದನ್ನ ಅನುಷ್ಠಾನ ಮಾಡಿದ್ರು. ಆ ಒಂದು ಸಮಯದಲ್ಲಿ ದೇವೇಗೌಡರು ಸಂವಿಧಾನದ ಪ್ರಕಾರ ಕಾಯ್ದೆಯನ್ನ ರೂಪಿಸೋದಕ್ಕೆ ಹೊರಟರು. ಅಂದ್ರೆ ಕಾಯ್ದೆ ರೂಪಿಸಿಲ್ಲ, ಇರೋ ಕಾಯ್ದೆಯಲ್ಲಿ ಅದನ್ನ ಇನ್ಕಾರ್ಪೊರೇಟ್ ಮಾಡೋದು. ತಿಳ್ಕೊಳ್ಳಿ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆ ಒಂದು ಸಮಯದಲ್ಲಿ ಸಾಕಷ್ಟು ಚರ್ಚೆಗಳು ನಾನೇ ಮಾಡಿದ್ದೀನಿ.